ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರು ಪರಂಪರೆಯ ಗುರುಗಳಾದ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ್ ಗುರೂಜಿ ದಿವ್ಯ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಶ್ರೀ ಶಕ್ತಿ ಮಹಾತ್ಮೆ ಗುರು ಪರಂಪರೆಯ ಎಲ್ಲ ಶಿಷ್ಯಂದಿರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಘ್ನೇಶ್ವರ ಮತ್ತು ಗುರುಮಂತ್ರದಿಂದ ಈ ಪಾಠವನ್ನು ನಾನು ಪ್ರಾರಂಭಿಸುತ್ತೇನೆ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ ನಮಃ. ಓಂ ಶ್ರೀ ಆದಿಶಕ್ತಿ ಪರಾಶಕ್ತಿಯು ಆ ಜಗನ್ಮಾತೆಯಾದ ತನ್ನ 3 ಜನ ಮಕ್ಕಳಿಗೆ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಈ 3 ಜನ ತ್ರಿಮೂರ್ತಿಗಳಿಗೆ ವರವನ್ನು ಕೊಟ್ಟಿದ್ದುದು. ಆಗ ಈ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಹಂಕಾರ ಬೆಳೆಯಿತು. ಅದು ಏನೆಂದರೆ ನಾನು ದೊಡ್ಡವನು ಎಂಬುವ ಅಹಂಕಾರ ಅವರಲ್ಲಿಯೇ ಹುಟ್ಟಿತು. ಆಗ ಬ್ರಹ್ಮದೇವನು, ಇಡೀ ಸೃಷ್ಟಿಯನ್ನು ಮಾಡುವವನು ನಾನು ನಿಮ್ಮ ಇಬ್ಬರಿಗೂ ಸಹ ನಾನು ದೊಡ್ಡವನು. ಇಬ್ಬರು ಅಂದರೆ ವಿಷ್ಣು ಮತ್ತು ಈಶ್ವರರಿಗೆ ನಿಮ್ಮಿಬ್ಬರಿಗೂ ನಾನೇ ದೊಡ್ಡವನು ಎನ್ನುವ ಬ್ರಹ್ಮನಲ್ಲಿ ಅಹಂಕಾರ ಬೆಳೆಯಿತು. ಆಗ ಇದನ್ನು ಮನಗಂಡ ಈಶ್ವರ ಮತ್ತು ವಿಷ್ಣುವು ಒಂದು ಆಲೋಚನೆಯನ್ನು ಮಾಡಿ, ಆಯಿತು, ನಮಗೆ ಯಾರು ದೊಡ್ಡವರು ಎಂಬುದನ್ನು ನಾವೇ 3 ತಿಳಿದುಕೊಳ್ಳೋಣ ಎಂದು ಆ 3 ಜನಗಳು ತ್ರಿಮೂರ್ತಿಗಳು ಮಾತನಾಡಿದರು. ಆಗ ಬ್ರಹ್ಮನು, ನೀವು ಅಂದರೆ ಈಶ್ವರ ಮತ್ತು ವಿಷ್ಣುವು ನನ್ನ ಉದರದೋಳು ಒಕ್ಕು ನೋಡಿರಿ, ಆಗ ನಿಮಗೆ ತಿಳಿಯುತ್ತದೆ ನನ್ನಲ್ಲಿ ಏನಿದೆ ಎಂಬುದನ್ನು ಬ್ರಹ್ಮನು ಹೇಳಿದನು. ಆಗ ಈಶ್ವರ ಮತ್ತು ವಿಷ್ಣುವು ಬ್ರಹ್ಮನ ಉದರದೋಳು ಅಂದರೆ ದೇಹದೋಳು ಒಳ ಒಕ್ಕರು ಸೂಕ್ಷ್ಮ ಶರೀರ ಯಾನದಲ್ಲಿ. ಆ 3 ವರ ಯಾವುವೆಂದರೆ, 1ನೆಯದು ಸೃಷ್ಟಿ, 2ನೆಯದು ಸ್ಥಿತಿ, 3ನೆಯದು ಲಯ ಅನ್ನುವ ಈ 3 ವರಗಳನ್ನು ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆ ಆದಿಶಕ್ತಿ ಪರಾಶಕ್ತಿಯು ಓಂಕಾರ ಶಕ್ತಿಯು ಈ 3 ವರಗಳನ್ನು ಕೊಟ್ಟಳು. ಮೊದಲನೇದಾಗಿ 1ನೆಯ ವರ ಸೃಷ್ಟಿಗೆ ಬ್ರಹ್ಮನು ನೀನು ಅಧಿಪತಿಯಾಗು, ಈ 11 ಕೋಟಿ ಜೀವರಾಶಿಗಳ ಸೃಷ್ಟಿಗೂ ನೀನು ಅಧಿಪತಿಯಾಗು. ವಿಷ್ಣುವಿಗೆ ನೀನು ಸ್ಥಿತಿಯನ್ನು ಮಾಡು, ಅಂದರೆ ಸ್ಥಿತಿ ಅಂದರೆ ಸಂರಕ್ಷಣೆ, ಕಾಪಾಡು, ಈ ಜಗತ್ತನ್ನು, ಈ ಭೂಲೋಕ ಎಲ್ಲ ಲೋಕಗಳನ್ನು ಕಾಪಾಡುವ ಹೊಣೆ ವಿಷ್ಣುವಿನದು. 3ನೇ ವರ ರುದ್ರನಿಗೆ ಅಂದರೆ ಈಶ್ವರನಿಗೆ ಲಯವನ್ನು ಮಾಡು, ಅಂದರೆ ಲಯ ಅಂದರೆ ಈ ವರ ಯಾವುದೇ ಜೀವರಾಶಿಯು ಹುಟ್ಟಿದ ಮೇಲೆ ಈ ಬ್ರಹ್ಮಾಂಡದಲ್ಲಿ ಅದಕ್ಕೆ ಮರಣ ಬರಲೇಬೇಕು, ನೀನು ಮರಣಕ್ಕೆ ಅಧಿಪತಿಯಾಗು, ಲಯಕ್ಕೆ ಅಧಿಪತಿಯಾಗು ಎಂದು ಈ 3 ಜನ ತ್ರಿಮೂರ್ತಿಗಳಿಗೆ ಆ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿಯು ವರವನ್ನು ತ್ರಿಮೂರ್ತಿಗಳಿಗೆ ಕೊಟ್ಟಳು. ವಿಷ್ಣು ಉದರದಿಂದ ನಾಭಿ ಸ್ಥಳದಲ್ಲಿ ಅಂದರೆ ಬುಡ್ಡು ಹೊಕ್ಕಳ ಭಾಗದಲ್ಲಿ ಹೆದರಿ ವರ ಬಂದು ನಿಂತು ನೋಡಲಾಗಿ ಮೊದಲು ಪೂರ್ವ ದಿಕ್ಕನ್ನು ನೋಡಿದನು. ಆಗ ಪೂರ್ವ ದಿಕ್ಕನ್ನು ನೋಡಲಾಗಿ ಬ್ರಹ್ಮನಿಗೆ ಒಂದು ತಲೆ ಬಂದಿತು. ಆ ತಲೆಯಲ್ಲಿ ಋಗ್ವೇದ ಜನಿಸಿತು. ಋಗ್ವೇದ ಜನಿಸಿದಾದ ಮೇಲೆ ಆ ಒಂದು ತಲೆಯಿಂದ ಭೂಮಿಯೂ ಸಹ ಜನಿಸಿತು. ಇದಕ್ಕೆ ಈ ಋಗ್ವೇದಕ್ಕೆ ಅಧಿಪತಿ ಬ್ರಹ್ಮನು ಆದನು. ಅಂದರೆ ಬ್ರಹ್ಮದೇವನು ಋಗ್ವೇದಕ್ಕೆ ಅಧಿಪತಿ ಬ್ರಹ್ಮದೇವನು.
ಬ್ರಹ್ಮದೇವನು ದಕ್ಷಿಣ ಮುಖವಾಗಿ ಅಂದರೆ ದಕ್ಷಿಣದ ದಿಕ್ಕಿಗೆ ನೋಡಲಾಗಿ ಇನ್ನೂ ಒಂದು ತಲೆ ಹುಟ್ಟಿತು. ಇದು ಬ್ರಹ್ಮನಿಗೆ ಮೂರನೆಯ ತಲೆ ಹುಟ್ಟಿತು. ಇದರಲ್ಲಿ ಸಾಮವೇದ ಹುಟ್ಟಿತು. ಇದಕ್ಕೆ ಅಧಿಪತಿ ವಿಷ್ಣುವು. ಈ ಮುಖದ ಅಂದರೆ ಮೂರನೇ ಮುಖದ ಅಂದರೆ ದಕ್ಷಿಣ ದಿಕ್ಕಿಗೆ ನೋಡಲಾಗಿ ಇದರಲ್ಲಿ ಆ ಮುಖದಿಂದ ಸೂರ್ಯನು ಸಹ ಜನಿಸಿದನು. ಮತ್ತು ಬ್ರಹ್ಮದೇವನು ಪಶ್ಚಿಮದ ಕಡೆಗೆ ದಿಕ್ಕಿಗೆ ನೋಡಿದನು. ಆಗ ಬ್ರಹ್ಮನಿಗೆ ಇನ್ನೂ ಒಂದು ತಲೆ, ಎರಡನೆಯ ತಲೆ ಬಂದಿತು. ಅದರಲ್ಲಿ ಯಜುರ್ವೇದ ಹುಟ್ಟಿತು. ಇದಕ್ಕೆ ಅಧಿಪತಿ ರುದ್ರನು. ಅಂದರೆ ಯಜುರ್ವೇದಕ್ಕೆ ಅಧಿಪತಿ ರುದ್ರ ಅಂದರೆ ಈಶ್ವರ ಆದನು. ಇದರಲ್ಲಿ ಆಕಾಶ ಹುಟ್ಟಿತು. ಅಂದರೆ ಈ ಯಜುರ್ವೇದದಲ್ಲಿ ಆಕಾಶ ಹುಟ್ಟಿತು. ಬ್ರಹ್ಮದೇವನು ಆಕಾಶದ ಕಡೆಗೆ ತಲೆ ಎತ್ತಿ ನೋಡಲು ಇನ್ನೂ ಒಂದು ತಲೆ, ತಲೆಯ ನೆತ್ತಿಯ ಮೇಲೆ ಒಂದು ತಲೆ ಅಂದರೆ ಐದನೇ ತಲೆ ಹುಟ್ಟಿತು. ಇದರಲ್ಲಿ ಅಜಾಪಿ ವೇದ ಹುಟ್ಟಿತು. ಈ ಐದನೇ ತಲೆಯಲ್ಲಿ ಅಜಾಪಿ ವೇದ ಹುಟ್ಟಿತು. ಕಾಲಾಂತರದಿ ಈ ಬ್ರಹ್ಮನ ಐದನೇ ತಲೆ ಅಂದರೆ ನೆತ್ತಿಯ ಮೇಲಿರುವ ತಲೆಯನ್ನು ಖಡ್ಗದಿಂದ ಅಂದರೆ ತ್ರಿಶೂಲದಿಂದ ಕತ್ತರಿಸಿದನು. ಆಗ ಅದನ್ನು ಈಶ್ವರನು ಕೈಯಲ್ಲಿ ಹಿಡಿದುಕೊಂಡನು. ಆಗ ಬ್ರಹ್ಮದೇವನು ಈಶ್ವರನಿಗೆ ಶಾಪವನ್ನು ಕೊಟ್ಟನು. ಅದು ಏನೆಂದರೆ, ನೀನು ಭಿಕ್ಷೆಯನ್ನು ಬೇಡು ಅಂತ ಶಾಪವನ್ನು ಬ್ರಹ್ಮದೇವನು ಈಶ್ವರನಿಗೆ ಕೊಟ್ಟನು. ಓಂ ಶಾಂತಿ ಇವರೇ, ಎಲ್ಲರೂ ಒಳ್ಳೆಯದಾಗಲಿ. ದೇವಿ ಪಾರಾಯಣ ಸುದರ್ಶನ್ ಅವರು ಭಾಗ 2 ಇಲ್ಲಿ ಮುಗಿಸ್ತಾ ಇದ್ದಾರೆ. 3ನೇ ಭಾಗ ಮುಂದುವರಿಯುತ್ತೆ. 3ನೇ ಭಾಗವನ್ನು ತಪ್ಪದೇ ನೋಡಿ. ಈಗ ಸದ್ಯಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸೃಷ್ಟಿ ಆಯಿತು. ಬ್ರಹ್ಮದೇವನ ಅಹಂಕಾರಕ್ಕೆ ಒಂದು ತಲೆ ಎಲ್ಲ ಶಿವ ಕತ್ತರಿಸ್ತಾ, ಆಮೇಲೆ ಶಿವನಿಗೆ ಅದು ಕಪಾಲವಾಗಿ ಕೈಯಲ್ಲಿರುತ್ತೆ. ಅಂದರೆ ಭೈರವೇಶ್ವರ ಅವತಾರ ಆಗುತ್ತೆ. ಇದೆಲ್ಲ ಹಿಂದೆ ತಿಳಿಸಿದ್ದೀನಿ. ಈಗ ಸದ್ಯಕ್ಕೆ ಸುದರ್ಶನ್ ಅವರು ದೇವ ಪಾರಾಯಣದಲ್ಲಿ ಸ್ವಲ್ಪ ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ಭಾಗ 3 ನೋಡೋದು ಮರಿಬೇಡಿ. ಮುಂದಿನ ಭಾಗ ಮುಂದುವರುತ್ತೆ. ದೇವಿ ಪಾರಾಯಣ ತಪ್ಪದೆ ಮುಂದಿನ ಭಾಗವೆಲ್ಲ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ ಇವರೇ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ಶ್ರೀ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಜಯ ಶ್ರೀ ಶಕ್ತಿ ಮಹಾತ್ಮೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.